ಯಾವ ರೀತಿ ಪಾದಕೆ ಗೋಚರ ಆಗಿದೆ ಅದೆಲ್ಲದರ ಬಗ್ಗೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಭಕ್ತಾದಿಗಳು ಕೂಡ ಮಾತಾಡಿದ್ದಾರೆ. ಹೇಮಾವತಿ ಡ್ಯಾಮ್ ನಿರ್ಮಾಣದ ಬಳಿಕ ಈ ಮುಳುಗಿದಂಥ ಬಂಡೆ ನೀರು ಕಡಿಮೆ ಆಗಿದ್ದರಿಂದ ಆ ಬಂಡೆಯ ಮೇಲಿರುವಂಥ ಆ ಚಿತ್ರಗಳು ಕಾಣ್ತಾ ಇವೆ, ಪಾದಕೆ ಗುರುತುಗಳು ಕಾಣ್ತಾ ಇವೆ. ಕುತೂಹಲದಿಂದ ಜನ ಆ ಬಂಡೆ ಮೇಲಿನ ಹೂಳು ತೆಗೆದಂಥ ಸಂದರ್ಭದಲ್ಲಿ ಅಲ್ಲಿ ಪಾದುಕೆ ಇತ್ತು. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯನ ದೇವಸ್ಥಾನದಿಂದ ಕೆಲವೇ ಮೀಟರ್ ದೂರದಲ್ಲಿ ಎದುರುಗಡೆನೇ ಇರೋದ್ರಿಂದ ಬಹುಶಃ ಪೂರ್ವಿಕರು ಹೇಳ್ತಿದ್ದಂಥ ಕಥೆಗಳು ಇದೆಲ್ಲದಕ್ಕೂ ಕೂಡ ಬಂಡೆಗಲ್ಲುಗಳು ಪುಷ್ಟಿ ಕೊಡ್ತಿರೋದ್ರಿಂದ ಇಲ್ಲಿ ರಾಮ ಬಂದು ಹೋಗಿದ್ದ ಅನ್ನುವಂಥ ನಂಬಿಕೆ ಜನರದ್ದು. ಕಾಲದಿಂದಲೂ ರಾಮದೇವರು ನೆಲೆಸಿ ಹೋಗಿದ್ದ ಜಾಗ ಅಂತ ಹೇಳ್ತಾಯಿದ್ರು. ಆದರೆ ಈಗ ಸುಮಾರು ವರ್ಷದಿಂದ ಮುಳುಗಡೆ ಆಗಿ ನಮಗೆ ಪೂಜೆ ಮಾಡೋಕ್ಕೆ ಅನಾನುಕೂಲ ಆಗಿತ್ತು. ಮುಂಚೆ ಎಲ್ಲ ಪೂಜೆ ಮಾಡ್ತಿದ್ವಿ. ಈಗ ಇತಿಹಾಸದಲ್ಲಿ ಕೊನೆಗೆ ಅದು ಎಲ್ಲ ತೆಗೆದು ಬಿಡಿಸಿ ಪೂಜೆ ಮಾಡಬೇಕಾದ್ರೆ ಅಲ್ಲಿ ರಾಮದೇವರು ಬಂದು ಇಲ್ಲಿ ನೆಲೆಸೋಕ್ಕೆ ಅಂತ ಬಂದ ಟೈಮಲ್ಲಿ ಒಬ್ಬ ವ್ಯಕ್ತಿ ಹೆಂಡ್ತಿನ ಹೆಗಲ ಮೇಲೆ ಕೂರಿಸ್ಕೊಂಡು ತಾಯಿನ ಕೈಲಿ ಹೊಳೆಯಲ್ಲಿ ಹಾಯಿಸ್ಕೊಂಡು ಬರ್ತಾಯಿದ್ದ ಅಂಥೇಳಿ ಆ ಬೇಜಾರಕ್ಕೆ ಇಲ್ಲಿಂದ ದಾಟಿ ಹೊರಗಡೆ ಹೋದರು, ಈ ರಾಮನಾಥ್ಪುರಕ್ಕೆ ಹೋಗಿ ನೆಲೆಸಕ್ಕೆ ಹೋದರು ಅಂಥೇಳಿ ಮಾಹಿತಿ ಇದೆ. ನಾವು ಆದರೆ ನಮಗೆ ತಿಳಿದಷ್ಟು ಮಟ್ಟಕ್ಕೆ ನಮಗೆ ಹಿರಿಯರು ನಾವು ಹೇಳ್ತಿದ್ದೀವಿ. ಆದರೆ ರಾಮದೇವ್ರು ಇಲ್ಲಿ ಶಿವನ ಲಿಂಗ ಮಾಡ್ಕೊಂಡು ಪೂಜೆ ಮಾಡಿರೋದೇ ಆಗಲಿ, ಮತ್ತು ಪಗಡೆ ಆಡಿರೋದು, ಮತ್ತು ಅಲ್ಲಿ ನಿಂತು ನೆಲೆಸಿರೋದು, ಕುದುರೆ ಇದು ಸರ್ಪಣಿ ಹೇಳ್ಕೊಂಡು ಹೋಗಿರೋದು ಜಾಡು, ಮಾರುತಿ ಇಲ್ಲಿ ಕೆತ್ತನೆ ಮಾಡಬೇಕಾದ್ರೆ ಅಲ್ಲಿ ಗದೆ ಇಟ್ಟು ಅಲ್ಲಿ ಇದು ಕೆತ್ತನೆ ಆಗಿರೋದು ಅಂತ ಎಲ್ಲ ನಮಗೆ ಹಿಂದಿಂದ ಹೇಳಿದ ಮಾಹಿತಿ ನಮಗೆ ಇದೆ. ನಮ್ಮ ಇದರಲ್ಲಿ ಅಷ್ಟೊಂದು ಮಾಹಿತಿ ಗೊತ್ತಿದೆ. ನಾವು ಯುಗಾದಿ ಹಬ್ಬದ ಟೈಮಲ್ಲಿ ಡೈಲಿ ನಾವು ವರ್ಷ ಬಂದು ಇಲ್ಲಿ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಹೋಗಿ ಊರಲ್ಲಿ ಏನಾದರೂ ದೇವ್ರ ಪೂಜೆ ಮಾಡ್ತಿದ್ದೆವು.